ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಕಾನ್ಸಂಟ್ರೇಷನ್ ಕೂಡ ಈಗ ನಮ್ಮ ಮೈಸೂರು ದಸರಾದ ಮೇಲೆ ಇದೆ. ಈಗ ನಾವು ಇವತ್ತು ನಮ್ಮ ಗಜೇಂದ್ರನ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಗಜೇಂದ್ರ ಇವನನ್ನು ಕ್ಯಾಪ್ಚರ್ ಮಾಡಿದ್ದಲ್ಲಿ ಸೊ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲರಿಗೂ ಕೂಡ ಗೊತ್ತಿದೆ. ಹಲವಾರು ಸಂದರ್ಶನಗಳೆಲ್ಲ ಕೂಡ ಗಜೇಂದ್ರನ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಒಂದ್ ರೀತಿ ನಮ್ಮ ಕರ್ನಾಟಕದ ಲೆಜೆಂಡ್ ಅಂತ ಹೇಳ್ಬೋದು ನಮ್ಮ ಗಜೇಂದ್ರ ಆನೆ. ಈಗ ಕೇಗುಡಿ ಗಜೇಂದ್ರ ಅಂತಾನೆ ಫೇಮಸ್ ಆಗಿದ್ದ ಗಜೇಂದ್ರ ಆನೆ ಬೂದಿ ಪಡಗದಲ್ಲಿ ನಿಲ್ಸಿದ್ದಾನೆ. 70 ವರ್ಷದ ಒಂದು ಲೆಜೆಂಡ್ ಆನೆ. ಈಗಲೂ ಕೂಡ 25 ವರ್ಷದ ಗಂಡನೇ ರೀತಿನ ಓಡಾಡ್ಕೊಂಡಿದ್ದಾನೆ. ವಿಡಿಯೋದಲ್ಲಿ ನೋಡ್ರಿ ಯಾವ ರೀತಿ ರೆಡಿ ಆಗಿದೆ ನಮ್ ಗಜೇಂದ್ರ ಆನೆ. ಹೀರೋ ತರ ಇದ್ದಾನೆ. ದಸರಾಕ್ ಬರೋದ್ ಬಿಟ್ಟು 8ರಿಂದ 10 ವರ್ಷ ಆಯ್ತು. ಆದ್ರೂ ಕೂಡ ಅವ್ನ ಲುಕ್ ಕದರ್ ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. ಇನ್ನೊಂದು ಹೇಳ್ತೀನಿ, ಯಾರು ಕೂಡ ಬೇಜಾರಾಗಕ್ ಹೋಗ್ಬೇಡಿ. ಪರ್ಸನಲ್ ಆಗಿ ಒಂದು ತಗೊಳಕ್ಕೆ ಹೋಗ್ಬೇಡಿ. ಇದು ಮಾತ್ರ 100% ಸತ್ಯ. ನಮ್ ಜನ ಟ್ರೆಂಡಿಂಗ್ ಅಲ್ಲಿರೋ ಆನೆಗಳ ಬಗ್ಗೆ ತುಂಬಾ ಇಷ್ಟಪಡ್ತಾರೆ, ಆದ್ರೆ ತುಂಬಾ ಕೆಲಸ ಮಾಡೋ ಆನೆಗಳ ಬಗ್ಗೆ ಯಾರು ಕೂಡ ಮಾತಾಡೋದೇ ಇಲ್ಲ. ಕರ್ನಾಟಕಕ್ಕೋಸ್ಕರ ದುಡ್ದಿರೋಂತ ಆನೆಗಳ ಸಂಖ್ಯೆ ತುಂಬಾನೇ ಇದೆ. ಆದ್ರೆ ಯಾಕೆ ನಮ್ಮ ಕರ್ನಾಟಕ ಜನತೆ ಅತಿ ಹೆಚ್ಚು ಕೆಲಸ ಮಾಡೋ ಆನೆಗಳನ್ನ ನೆನ್ಸ್ಕೊಳ್ಳೋದಿಲ್ಲ? ಎಕ್ಸಾಂಪಲ್ ಗೆ ನಮ್ ಬಲರಾಮ್ ಆಗಿರ್ಬೋದು, 13ರಿಂದ 14 ವರ್ಷ ಅಂಬಾರಿ ಹೊತ್ತಿರೋಂತ ಆನೆ. ಕರ್ನಾಟಕದಲ್ಲೇ ನಮ್ಮ ಗಜೇಂದ್ರ ಬಿಟ್ಟ ತುಂಬಾ ಸಾಧು ಆನೆ ಅಂದ್ರೆ ನಮ್ ಬಲರಾಮ. ಈಗಲೂ ಕೂಡ ನಮ್ಮ ಬಲರಾಮನಿಗೆ ಒಂದು ಗೋರಿ ಸಮಾಧಿ ಕೂಡ ಕಟ್ಸಕ್ ಆಗಿಲ್ಲ. ಬೀಪ್ ಸೌಂಡ್ ಆಗದಿಂದ ತುಂಬಾ ಕಾನ್ಸಂಟ್ರೇಷನ್ ಇಂದ ಕೇಳಕ್ ಹೋಗ್ಬೇಡಿ. ಏನು ಹೇಳಿಲ್ಲ. ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ಹಳೆ ಕುಮ್ಕಿ ಆನೆಗಳನ್ನ ನೆನ್ಸ್ಲೇಬೇಕು. ಈಗಲೂ ಕೂಡ ನಮ್ಮ ಕೇಗುಡಿ ಗಜೇಂದ್ರ ಇದ್ದಾನೆ, ಮತ್ತೆ ನಮ್ಮ ಅಭಿಮನ್ಯು ಇದ್ದಾನೆ. ಅಭಿಮನ್ಯುನ ಒತ್ತಿ ಮೆರೆಸೋಣ. ಅವನು ಎಷ್ಟು ವರ್ಷ ಬದುಕಿ ಬಾಳ್ತಾನೋ ಅಲ್ಲಿವರೆಗೂ ಕೂಡ ಒತ್ತಿ ಮೆರೆಸೋಣ. ಅಭಿಮನ್ಯು ಗಜೇಂದ್ರ 2 ಆನೆಗಳು ನಮ್ಮ ಕರ್ನಾಟಕದ ಆಸ್ತಿ ಅಂದ್ರೆ ತಪ್ಪೇನಿಲ್ಲ. ಕೇಗುಡಿ ಗಜೇಂದ್ರ ಕ್ಯಾಪ್ಚರ್ ಆಗಿದ್ದು 1992ರಲ್ಲಿ ಹುಂಬಳ್ಳಿ ಬೆಟ್ಟದಲ್ಲಿ. ಕೇಗುಡಿ ಗಜೇಂದ್ರ ಮತ್ತೆ ಹರ್ಷ 2 ಆನೆಗಳು ಕೂಡ ಒಂದೇ ಟೈಮ್ ನಲ್ಲಿ ಡಾಟ್ ಆಗಿ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡೋ ಟೈಮ್ ನಲ್ಲಿ ನಮ್ಮ ಅಭಿಮನ್ಯು ಆಗಿರ್ಬೋದು, ಅರ್ಜುನ್ ಆಗಿರ್ಬೋದು, ಶ್ರೀರಾಮ, ಕೃಷ್ಣ, ಹಳೆ ತಲೆಮಾರಿನ ವನವೀರ ಆಗಿರ್ಬೋದು, ಭಾಸ್ಕರ್ ನೇತೃತ್ವದಲ್ಲಿ ಕಾಡಾನೆ ಕಾರ್ಯಾಚರಣೆ ನಡೆಯುತ್ತೆ. 2 ಆನೆಗಳನ್ನು ಅಟ್ ಎ ಟೈಮ್ ನಲ್ಲಿ ಡಾಟ್ ಮಾಡ್ತಾರೆ ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಅವರು. ಗಜೇಂದ್ರ, ಹರ್ಷ 2 ಆನೆಗಳನ್ನು ತಗೊಂಡು ಬಂದು ಮೂರ್ಕಲ್ ಕ್ಯಾಂಪ್ ನಲ್ಲಿ ಪಳಗಿಸ್ತಾರೆ. ಕ್ಯಾಪ್ಚರ್ ಮಾಡಿ ಕೆಲವೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಪಳಗ್ತಾನೆ ನಮ್ಮ ಗಜೇಂದ್ರ. ಕ್ಯಾಪ್ಚರ್ ನಲ್ಲಿ ಆನೆಯನ್ನು ಎಳ್ಕೊಂಡು ಬರೋ ಕೆಲಸ ಮಾಡ್ತಿದ್ದೆ ನಮ್ಮ ಗಜೇಂದ್ರ ಆನೆ. ಅದನ್ನು ಬಿಟ್ರೆ ತುಂಬಾ ಸಾಧು ಆನೆ. ನಮ್ಮ ಮೈಸೂರು ಅರಮನೆಯ ಪಟ್ಟದ ಆನೆಯಾಗಿ ಕೂಡ ಇವನು ಕಾರ್ಯನಿರ್ವಹಿಸಿದ್ದಾನೆ. ಇವನು ಮಾಡಿದ್ದು ಒಂದೇ ಒಂದು ಚಿಕ್ಕ ಮಿಸ್ಟೇಕು. ಅದರಿಂದ ನಮ್ಮ ಮೈಸೂರು ದಸರಾಗೆ ಬರೋದ್ರಿಂದ ಇವನನ್ನು ಡ್ರಾಪ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ 2015ರಲ್ಲಿ ಇವನು ಶ್ರೀರಾಮ ಆನೆಯನ್ನ ಕೊಲೆ ಮಾಡ್ತಾನೆ ಅಂತ ನಾನು ಹೇಳೋದಕ್ಕೆ ನನಗೂ ಬೇಡ ಅನ್ಸುತ್ತೆ. ಆ ರೀತಿ ಕೊಲೆ ಅನ್ನೋದು ವರ್ಡ್ ಕೂಡ ನಾವು ಯೂಸ್ ಮಾಡೋದು ತಪ್ಪು ಅನ್ಸುತ್ತೆ. ಯಾಕೆ ಗಜೇಂದ್ರ ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಬಿಡ್ಸಕ್ ಹೋದಂತ ಮಾವುತನನ್ನು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವರು ಕೂಡ ಡೆತ್ ಆಗ್ತಾರೆ. ಇದಾದ್ಮೇಲೆ ಯಾವುದೇ ರೀತಿ ಬೇರೆ ಇನ್ಸಿಡೆಂಟ್ ಕೂಡ ಆಗಿಲ್ಲ. ಒಟ್ಟಿನಲ್ಲಿ ನಮ್ಮ ಗಜೇಂದ್ರ ತುಂಬಾ ಒಳ್ಳೆ ಆನೆ. ಹಳೆ ತಲೆಮಾರಿನ ಆನೆಗಳ ಹೆಸರುಗಳನ್ನು ಉಳಿಸೋಣ, ಬೆಳೆಸೋಣ. ಸುಮ್ಮನೆ ಕೆಲಸ ಇಲ್ಲದೆ ಕಾಂಟ್ರವರ್ಸಿಗಳನ್ನ ಮಾಡೋದನ್ನ ಫಸ್ಟ್ ಬಿಡೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ. ತಪ್ಪಾಗಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.